ಬಾವ ನೀವು? ಪರವಾಗಿಲ್ಲ ಕಣ, ಇನ್ನೆಲ್ಲೂ ಏನೋ ಇದೆ. ಥ್ಯಾಂಕ್ಸ್ ಬಾವ. ಆರ್ತಿ ಅವ್ರೆ, ನಿಮ್ಗೇನು ಅನಿಸ್ತು? ಇಷ್ಟೇ ಆದರೂ ನೀವು ನನ್ನೋರಲ್ವಾ, ತುಂಬ ಖುಷಿ ಆಯಿತು. ಹೆಂಡತಿಗೂ ಖುಷಿಯಾಗೋ ಕೆಲಸ ಮಾಡ್ಬಿಟ್ಟೆ ಬಾವ. ಈಗೇನು ಹೇಳ್ತೀರಾ? ತಡ್ಕೊಳಪ್ಪ, ಇನ್ನೂ ಅವಳು ಹೆಂಡತಿ ಆಗಿಲ್ಲ. ಮದುವೆ ಆಗಿ ಬೀರೂಲಿರೋ ಹೆಂಡತಿ ಸೀರೆ ಅನ್ನೋ ಸೀರೆ ಉಟ್ಕೊಳ್ಳೋವರೆಗೂ ಚೆನ್ನಾಗೇ ಇರುತ್ತೆ. ರಿಯಲ್ ಹಂಗಾಮ ಶುರುವಾಗೋದೇ ಆಗ. ಓಕೆ ಓಕೆ, ಈಗೊಂದು ಗೇಮ್ ಆಡೋಣ. ಏಯ್, ಇಷ್ಟೊತ್ತಲ್ಲ ಎಂತ ಗೇಮೆ? ತಮ್ ಚಾಲೆಂಜ್ ಆಡೋಣ. ಹಾಗಂದ್ರೆ ಇದೆ ಪುಟ್ಟ. ಅಜ್ಜಿ, 2 ಟೀಮ್ ಇರುತ್ತೆ. ಮೊದಲನೇ ಟೀಮ್ ಅವರು ಇನ್ನೊಬ್ರು ಟೀಮ್ ಅವ್ರ ಒಬ್ರಿಗೆ ಒಂದ್ ಸಿನಿಮಾ ಹೆಸರು ಹೇಳ್ಬೇಕು. ಆ ವ್ಯಕ್ತಿ ತನ್ನ ಟೀಮ್ ಅವ್ರಿಗೆ ಮೂಕಾಭಿನಯ ಮಾಡಿ ತೋರಿಸ್ಬೇಕು. ಅವ್ರ ಟೀಮ್ ಅವರು ಯಾವ ಮೂವಿ ಹೆಸರು ಅಂತ ಗೆಸ್ ಮಾಡಿದ್ರೆ ಅವ್ರಿಗೊಂದು ಪಾಯಿಂಟ್. ಓಹೋ, ಮಜಾ ಇದೆ. ಸರಿ ಸರಿ, ಆಡೋಣ ಆಡೋಣ ಆಡೋಣ. ನಾನು ಈ ಸಲ ಅವ್ರಿಗೆ ಟೀಮು, ಬೇರೆ ಯಾವ ಟೀಮ್ಗೆ ಹೋಗಲ್ಲ. ಯಾಕಣ್ಣ ಪಾರ್ಟಿ ಚೇಂಜ್ ಮಾಡ್ತಾ ಇದೆಯಾ? ಸುಮ್ಮನಿರೆ, ಗೆಲ್ಲೋ ಟೈಮ್ನಲ್ಲಿ ಆಮೇಲೆ ನಮ್ಮ ಟೀಮ್ ಅವ್ರನ್ನೇ ಫಿಕ್ಸಿಂಗ್ ಮಾಡ್ತಾರೆ. ಯಾಕೆ ಬೇಕು? ಸರಿ ಬಿಡು, ಈಗ ಆಟ ಶುರು ಮಾಡೋಣ. ಹಾಗಾದ್ರೆ ನಾನು, ಅಜ್ಜಿ, ವಿಕ್ಕಿ ಬಾವ, ಆರ್ತಿ ಅಕ್ಕ ಒಂದ್ ಟೀಮು. ವಾಟ್? ನಾನು ಅಮೂಲ್ಯ ಒನ್ ಟೀಮಾ? ಯಾಕಪ್ಪ, ಬೇಡ್ವಾ? ಬೇಕು ಅಜ್ಜಿ. ನಾನು ಅಮೂಲ್ಯ ಒಂದೇ ಟೀಮಲ್ಲಿ ಅಂತ ನಾನು ಕೇಳೋದಕ್ಕೆ ಹೊರಟಿದ್ದೆ. ವೇದಾಂತ್ ಬಾವ, ಅಮೂಲ್ಯ ಅಕ್ಕ, ಆದ್ಯ ಅತ್ಗೆ, ಸಾರ್ಥಕಣ್ಣ ಒಂದ್ ಟೀಮು. ಗೊತ್ತಾಯ್ತು ಗೊತ್ತಾಯ್ತು. ರಾ ನಾಗವಲ್ಲಿ ಆಪ್ತ ಮಿತ್ರ, ಇದು ಆಪ್ತ ಮಿತ್ರ. ಏನಣ್ಣ ನೀನು ಇಷ್ಟು ಈಸಿ ಆಗಿರೋದು ಕೊಟ್ಬಿಟ್ಟಿದ್ಯಾ? ನೋಡು, ವಿಕ್ಕಿ ಬಾವ ಎಷ್ಟು ಸಲೀಸಾಗಿ ಕಂಡಿಡ್ಬಿಟ್ರು. ಅದು ಆಕ್ಚುಲಿ ಸಾರ್ಥಕ್ ಪ್ರಾಬ್ಲಮ್ ಅಲ್ಲ ಅಮೂಲ್ಯ. ವಿಕ್ಕಿ ಅಣ್ಣ ಮತ್ತೆ ಆರ್ತಿ ಇರೋದೇ ಹಾಗಲ್ವಾ, ಕಣ್ಕಣ್ಣಲ್ಲೇ ಮಾತಾಡ್ಕೊಳ್ತಾರೆ. ಅದಕ್ಕೆ ಪ್ರೀತಿ ಅಂತ ಹೇಳೋದು. ಹಾಗಂದ್ರೆ ಅದು ಅದೇ ಏನು ಅಂತ? ಬರೀ ಆಕ್ಟಿಂಗ್ ಅಂತಂದ್ರೆ ಅರ್ಥ ಏನು? ಏನಿಲ್ಲ ಬಿಡು, ಸುಮ್ಮನೆ ಯಾಕೆ? ಏನೂ ಇಲ್ಲ ಅಂದಮೇಲೆ ಮತ್ತೆ ಯಾಕೆ ಪ್ರಶ್ನೆ ಕೇಳಬೇಕಿತ್ತು? ಸುಮ್ಮನೆ ಹೇಳು. ಅಲ್ಲ, ನಿಂಗೆ ಹುಡುಗಿರಂದ್ರೆ ಆಗಲ್ಲ ಅಂತ ಹೇಳ್ತಾ ಇದ್ದೆ. ಹೇಳ್ತಾ ಇದ್ದೆ ಅಲ್ಲ, ಈಗಲೂ ಅದನ್ನೇ ಹೇಳ್ತೀನಿ. ನಾನು ಹುಡುಗಿರಂದ್ರೆ ಆಗಲ್ಲ. ಆಯ್ತು, ಆಗಲ್ಲ. ಹಾಗಿರೋನು ಈಗ ಇಷ್ಟು ಕಂಫರ್ಟಬಲ್ ಆಗಿ ಆಕ್ಟಿಂಗ್ ಮಾಡ್ತಿರೋದು ನೋಡಿದ್ರೆ. ಏನು ಕಂಫರ್ಟಬಲ್ ಆಗಿ ಆಕ್ಟ್ ಮಾಡೋದು ನೋಡಿದ್ರೆ ಸರ್ಕಾಸ್ಟಿಕ್ ಆಗಿ ಹೇಳ್ತಿದ್ಯಲ್ಲ. ಮುಂಚೆ ನಂಗೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಡೌಟಾ ನಿನಗೆ? ನಾನೆಲ್ಲಪ್ಪ ಹಾಗೆ ಹೇಳ್ದೆ. ಇರ್ಲಾರ್ದವನು ಇರ್ಬೇ ಬಿಟ್ಕೊಂಡಾನ ಹಾಗೆ ಬೇಡದವ್ರನ್ನ ಯೋಚನೆ ಮಾಡ್ತೀಯಲ್ಲ ನೀನು. ನಿನ್ನ ವಾಯ್ಸ್ ಟೋನ್ ಹಾಗೆ ಇತ್ತು. ನಿನಗೆ ಹಾಗೆ ಕೇಳಿಸಿರ್ಬೋದು ಅಷ್ಟೇ, ಆದ್ರೆ ಅದು ನನ್ನ ಪ್ರಶ್ನೆ ಆಗಿರ್ಲಿಲ್ಲ. ಸರಿ, ನಿನ್ನ ಪ್ರಶ್ನೆ ಅರ್ಥ ಏನು? ಹುಡ್ಗಿರಂದ್ರೇನೆ ಆಗ್ದಿರೋ ನೀನು, ಅದ್ರಲ್ಲೂ ನನ್ ಕಂಡ್ರಂತೂ ಮುಖ ಸಿಂಡ್ರಿಸೋ ನೀನು ನನ್ನ ಜೊತೆ ಹೇಗೆ ಇಷ್ಟೊಂದು ಕಂಫರ್ಟಬಲ್ ಆಗಿದ್ಯಾ ಅಂತ. ನೀನ್ ಹುಡ್ಗಿನೇ ಅಲ್ಲ, ಹುಡ್ಗಿರಂದ್ರೆ ಆಗಲ್ಲ, ಹುಡ್ಗಿರ್ ಲಕ್ಷಣ ಇಲ್ಲ, ಗಂಡೀರಿ ಬಜಾರಿ ಅಂತೆಲ್ಲ ಹೇಳಕ್ ಬರ್ಬೇಡ. ಯಾಕೆ ತಂತಿದ್ಯಾ? ನೀನ್ ಅದನ್ನೇ ಹೇಳಕ್ ಬಂದ್ಯಾ? ಬೇಡ ನೋಡು, ನಾನ್ ಸರಿ ಇಲ್ಲ. ಸುಮ್ನೆ ನನ್ ರೇಗಿಸ್ಬೇಡ ನೀನು. ಎದ್ರಿಗೆ ಬೇರೆ ಮುಳುಗೋ ಅಷ್ಟು ನೀರಿದೆ, ಮುಳ್ಳಾಂತಿ ಇಲ್ಲ, ತಳ್ಬಿಡ್ತೀನಿ, ಕೊಯ್ ಕಳ್ಸ್ಬಿಡ್ತೀನಿ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀನ್ ಈ ತರ ಎಲ್ಲ ರೇಗಿಸಿದ್ರೆ ಸುಮ್ಮನೆ ನಾನು. ಇದನ್ನೇ ಓವರ್ ಆಕ್ಟಿಂಗ್ ಅಂತ ಹೇಳೋದು. ನಾನು ಆಕ್ಚುಲಿ ಹೇಳಕ್ ಹೊರಟಿದ್ದೆ ಬೇರೆ. ಬೇರೆನಾ? ಅಯ್ಯೋ, ನನ್ ಕಾಲ್ ನಾನೇ ಹೇಳ್ಕೊಂಡಂಗಾಯ್ತಾ? ಡೌಟೇ ಇಲ್ಲ.
ಅತಿಯಾದ ಬುದ್ಧಿವಂತಿಕೆ ಉಪಯೋಗಿಸಿದ್ರೆ ಬುದ್ಧಿವಂತನಿಗೂ 3 ಕಡೆನೂ ಗಾದೆ ಗೊತ್ತು ತಾನೆ. ಮೊದಲನೇ ಸಲ ನೀವು ನನಗೆ ವಾಪಸ್ ಆನ್ಸರ್ ಇಲ್ದಿರೋ ಕೌಂಟ್ರ್ ಕೊಟ್ಟಿದ್ದು. ಪರವಾಗಿಲ್ಲ, ಈ ಸಲ ನೀನೇ ಗೆದ್ದೆ ಅಂತ ಒಪ್ಕೊಳ್ತೀನಿ. ಗೆದ್ದೆ ನನಗೆ ಪ್ರಶಸ್ತಿ ಕೊಡ್ತಾರ? ಅದ್ ಬಿಡು, ಅದನ್ನ ಬೇರೆ ಹೇಳ್ತೀನಿ ಅಂದಿಲ್ಲ, ಅದನ್ನ ಹೇಳು. ಫ್ರಾಂಕ್ ಆಗಿ ಹೇಳ್ತೀನಿ, ನನಗೆ ಅಮ್ಮ ಆದ್ಯ ಬಿಟ್ರೆ ಇನ್ನು ಯಾವುದೇ ಹುಡುಗಿ ಹತ್ರ ಬಂದರೂ ಬಹಳ ಹಿಂಸೆ ಆಗೋದು. ಹತ್ರ ಬರೋದಿಲ್ಲ, ಮಾತಾಡ್ಸಿದ್ರೆ ಸಾಕು ತುಂಬಾನೇ ಇರಿಟೇಟ್ ಆಗೋದು. ಮೊದಲು ನಿನ್ನ ನೋಡಿದ್ರು ಐ ಟು ಲೂಸ್ ಮೈ ಕೂಲ್, ಸಖತ್ ಇರಿಟೇಟ್ ಆಗೋದು. ನೀನು ನನ್ನ ಜೊತೆ ಜಗಳ ಮಾಡಿದಾಗೆಲ್ಲ ನಿನ್ನ ಕತ್ ಹೆಸ್ಗೆ ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರೋದು. ಬಟ್ ನೀನು ಹುಡುಗಿ, ನಾನು ನಿನ್ನ ಮುಟ್ಟೋದಿಲ್ಲ ಅನ್ನೋ ಕಾರಣಕ್ಕೆ ನೀನು ಉಳ್ಕೊಂಡು. ಇದು ಬೇರೆ. ಇವನವನು ನಾನು ನೀನು ಮತ್ತೆ ಜಗಳ ಆಡ್ಬೋದು, ನಮ್ಮ ವೇವ್ಲೆನ್ ಮತ್ತೆ ಮ್ಯಾಚ್ ಆಗದೇನೂ ಇರ್ಬೋದು. ಬಟ್ ಸದ್ಯಕ್ಕೆ ಹೇಳೋದಾದ್ರೆ ಐ ಆಮ್ ರಿಯಲಿ ಕಂಫರ್ಟಬಲ್ ವಿತ್ ಯು. ನಮ್ಮ ಹುಡುಗಿ ಐ ಮೀನ್ ನಮ್ಮನೆ ಹುಡುಗಿ ಜೊತೆ ಇದ್ದೀನಿ ಅಂತ ಅನ್ಸುತ್ತೆ. ಮುಂದುವರ್ಸು ವೇದಾಂತ್, ಮುಂದುವರ್ಸು. ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಹಲೋ, ಹೊಗಳ್ಸ್ಕೊಂಡಿದ್ದು ಸಾಕು, ಹೋಗಿ ಮಲ್ಕೋ. ಬೆಳಗ್ಗೆ ಬೇಗ ಹೊರಡ್ಬೇಕು. ಹಾ, ಅಂಡ್ ಬೈ ದ ವೇ, ಔಟಿಂಗ್ ಬಂದಿದ್ದೀವಿ ಅಂತ ನಾಳೆ ಆಫೀಸ್ಗೆ ಲೇಟಾಗಿ ಬರೋ ಹೋಗಿಲ್ಲ. ಏನು ಆಫೀಸಾ? ತಂದೆ ನಿಜ ಹೇಳಪ್ಪ, ಇವಾಗ ಹೀ ಅಂತ ನಕ್ಬಿಟ್ಟು ಆಮೇಲೆ ನಾಳೆ ಕಾಲ್ ಮಾಡಿ ನನ್ನನ್ನ ಹೇಳಿರ್ಲಿಲ್ವ ಅಂತ ಹಿಟ್ಲರ್ ತರ ಆಡ್ಬೇಡ. ಸಣ್ಣ ಜೋಕ್ ಕೂಡ ಅರ್ಥ ಆಗಲ್ಲ ನಿನಗೆ, ಡಬಲ್ ಜೋಕ್. ಅಮೂಲ್ಯ ನಿಜವಾಗ್ಲೂ ವೇದಾಂತ ಲವ್ ಮಾಡ್ತಾ ಇಲ್ಲ. ಯಾಕಂದ್ರೆ ಅವಳನ್ನ ಒಪ್ಪಿಸ್ಕೊಳ್ಳೋರು ಬೇರೆ ಯಾರೋ ಇದಾರಜ್ಜಿ. ಮನುಷ್ಯಗೆ ಅರ್ಥ ಆಗೋ ಭಾಷೆಲಿ ಮಾತಾಡೇ ಮಾರೈತಿ. ಏನೇ ಹಾಗಂದ್ರೆ? ಅಯ್ಯೋ ಅಜ್ಜಿ, ಹೇಳಿದ್ರೆ ಚೆನ್ನಾಗಿರಲ್ಲ. ನಿಮಗ್ ಪ್ರೂಫ್ ಬೇಕು ತಾನೆ? ಬನ್ನಿ, ನಾನ್ ತೋರಿಸ್ತೀನಿ, ನಿಮ್ ಕಣ್ಣಾರೆ ನೋಡಿ. ಬನ್ನಿ. ಅಮೂಲ್ಯ ಅವರೇ, ಇವತ್ತು ನಾನು ಮಾತಾಡ್ತೀನಿ. ನೀವು ನನಗೆ ನಿನ್ನೆಯಿಂದ ಅಷ್ಟೇ ಪರಿಚಯ. ನಾವು ನಿನ್ನೆ ಮಾತಾಡಿದ್ದು ಕೂಡ ಸ್ವಲ್ಪನೇ. ಆದರೆ ನನಗೆ ನಿಮ್ಮ ಗುಣ ತುಂಬ ಇಷ್ಟ ಆಯಿತು. ಇದನ್ನೇ ಹೇಳಿದ್ದಜ್ಜಿ. ನಾನು ಹೋಗ್ತೀನಿ, ನನ್ನಿಂದ ಇದನ್ನೆಲ್ಲ ನೋಡಕ್ಕಾಗಲ್ಲ. ಅಯ್ಯೋ ಇರಿ ಅಜ್ಜಿ, ಅವಳು ನಿಜವಾದ ಬಣ್ಣನ ಪೂರ್ತಿಯಾಗಿ ನೋಡ್ಕೊಂಡು ಹೋಗ್ಬಿಡಿ. ಇಲ್ಲಾಂದ್ರೆ ಅದಕ್ಕೂ ಏನಾದ್ರೂ ಸಬೂಬ್ ಹೇಳಿ ನಿಮ್ಮನ್ನ ಯಾಮರ್ಸ್ಬಿಡ್ತಾಳೆ. ಅಂದ್ರೆ ನಿಮಗೆ ನಾನು ನಿಶಾಂತ್ ಅವರೇ, ನನಗೆ ನಿಮ್ಮ ನೇರ್ವಂತಿಕೆ ಗುಣ ಇಷ್ಟ ಅಂತಷ್ಟೇ ಹೇಳಿದ್ದು. ನೀವು ನಿನ್ನೆ ನನ್ನ ನೋಡಿದ್ರಿ, 1-2 ಸಲ ಮಾತಾಡಿದ್ರಿ, ಇದ್ದಕ್ಕಿದ್ದಾಗೆ ಬಂದು ಪ್ರೀತಿಸ್ತಿದ್ದೀನಿ ಅಂದ್ರಿ. ಇದೆಲ್ಲ ಒಂಥರ ತಮಾಷೆ ಆಗಿಲ್ವಾ? ಇದರಲ್ಲಿ ತಮಾಷೆ ಏನಿದೆ ಅಮೂಲ್ಯ ಅವರೇ? ಅದೇನೋ ಹೇಳ್ತಾರಲ್ಲ, ಲವ್ ಆಟ್ ಫಸ್ಟ್ ಸೈಟ್ ಅಂತ, ಹಾಗೇನೆ ಆಗಿರ್ಬೋದಲ್ವಾ? ನನ್ನ ಪ್ರಕಾರ ಅದನ್ನು ಲವ್ ಅನ್ನೋದಕ್ಕಾಗಲ್ಲ. ಅದು ಬರೀ ಅಟ್ರಾಕ್ಷನ್.
ಪ್ರೀತಿ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥನೇ ವಿಶ್ವಾಸ. ಯಾವುದೋ ಅನ್ನೊಂದು ಪರ್ಸನ್ ಮೇಲೆ ವಿಶ್ವಾಸ ಇಡೋಕ್ಕಾಗಲ್ಲ ಅಲ್ವಾ? ಅಂದರೆ ನಂದು ಪ್ರೀತಿ ಅಲ್ಲ ಅಂತನಾ? ನಿಮ್ಮ ಭಾವನೆಗೆ ನಾನು ಅವಮಾನ ಮಾಡ್ತಾ ಇಲ್ಲ. ನನ್ನ ಪ್ರಕಾರ ಬರೀ ನಾವು ಪ್ರೀತಿಸೋದ್ರಲ್ಲಿ ಏನೂ ಇಲ್ಲ, ಆದರೆ ನಾವು ಪ್ರೀತಿ ಪಡ್ಕೊಳ್ಳೋದ್ರಲ್ಲಿ ಏನೋ ಇದೆ. ಅದಕ್ಕಿಂತ ಹೆಚ್ಚಾಗಿ ಎರಡೂ ಕಡೆಯಿಂದ ಪ್ರೀತಿ ಸಿಗೋದಿದೆಯಲ್ಲ, ಅದರಲ್ಲಿ ಎಲ್ಲನೂ ಇದೆ. ನೀವು ನನ್ನ ಒಪ್ಕೊಂಡ್ರೆ ಅದೇ ತಾನೇ ಆಗೋದು. ಮೊದಲನೇ ನೋಟದ ಆಕರ್ಷಣೆನೇ ಪ್ರೀತಿ ಅಂದ್ಕೊಂಡು ಒಂದು ವ್ಯಕ್ತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಸಹಜವಾಗಿ ಒಬ್ಬರ ಜೊತೆ ಓಡಾಡಿಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ ವ್ಯಕ್ತಿ ಬೇಕೇ ಬೇಕು ಅಂತ ಅನಿಸುತ್ತಲ್ವ, ಅದು ನಿಜವಾದ ಪ್ರೀತಿ. ಪ್ರತಿ ಸಲ ನಮಗೆ ಫೋನ್ ಬಂದಾಗಲೂ ಅದು ನಾವು ಪ್ರೀತಿಸೋ ವ್ಯಕ್ತಿದೆ ಅನಿಸ್ಬೇಕು. ಸಡನ್ನಾಗಿ ಮಿಡ್ನೈಟಲ್ಲಿ ಎಚ್ಚರ ಆದಾಗಲೂ ನಮಗೆ ನಾವು ಪ್ರೀತಿಸೋರೇ ನೆನಪಾಗಬೇಕು. ಕನ್ನಡಿ ಮೇಲೆ ನಮ್ಮವ್ರ ಹೆಸರೇ ಗೀಚಬೇಕು ಅನಿಸ್ಬೇಕು. ತಲೆದಿಂಬನೆ ನಮ್ಮವರು ಅಂದ್ಕೊಂಡು ಮುದ್ದಾಡೋ ಹಾಗಾಗಬೇಕು. ಇನ್ನೂ ಏನೇನೋ ಹುಚ್ಚು ಅಲ್ವೇ ಅಲ್ಲ ಅಂತ ಅನಿಸ್ಬೇಕು. ಹಾಗಾಗಬೇಕು ಅಂದರೆ ಆ ವ್ಯಕ್ತಿ ನಮ್ಮನ್ನು ಅಷ್ಟು ಕಾಡಬೇಕು. ನೀವು ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂದರೆ ನಿಮಗೆ ಇನ್ನೊಬ್ಬರ ಮೇಲೆ ಪ್ರೀತಿ ಇರಬೇಕು. ಹಾಗೇನಾದರೂ ಇದ್ದರೆ ಹೇಳಿ. ನೀವು ಯಾರನ್ನಾದರೂ ಇಷ್ಟಪಡ್ತಿದ್ದೀರಾ? ಅದನ್ನು ನಾನು ನಿಮಗೆ ಹೇಳಬೇಕು ಅಂತೇನಿಲ್ಲ. ಯಾಕೆ ಅಂದರೆ ಪ್ರೀತಿ ಅನ್ನೋದು ಡಂಗೂರ ಸಾರಿ ಊರವ್ರನ್ನೆಲ್ಲ ಕರೆದು ನಡೆಸೋ ಉತ್ಸವ ಅಲ್ಲ. ಅದು ನಮ್ಮಲ್ಲಿ ನಾವು ಪ್ರತಿನಿತ್ಯ ಮಾಡೋ ಮನೆ ದೇವ್ರ ಪೂಜೆ. ನೋಡ್ದೇನೆ ಚಿನ್ನ ಕಡೆ ಆ ಹುಡುಗಿ ಎಂಥ ಒಳ್ಳೆ ಗುಣ ಇದೆ ನೋಡು. ನನಗೆ ಮಾಡಕ್ಕೆ ತುಂಬ ಕೆಲಸ ಇದೆ, ಸುಮ್ಮನೆ ನನ್ನ ತಪ್ಪದಾರಿಗೆ ಎಳೆಬೇಡ. ಅಜ್ಜಿ ಅದು ಹಾಗಲ್ಲ, ಇರಿ ಒಂದು ನಿಮಿಷ. ನೋಡು, ನೀನು ಆದಷ್ಟು ಬೇಗ ಸರಿದಾರಿಗೆ ಬಂದ್ಬಿಡು. ತುಂಬ ದಿನ ತಪ್ಪದಾರಿಲಿ ನಡೆದ್ರೆ ಮತ್ತೆ ವಾಪಸ್ ಬರ್ದಂಗೆ ಕಳೆದೋಗ್ತೀಯ ನೀನು. ಅಜ್ಜಿ ನಾನು ನಿಮ್ಮನ್ನ ಪ್ರೀತಿಸೋದಕ್ಕಾಗಲ್ಲ. ಯಾಕೆ ಅಂದರೆ ನನಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ನನ್ನ ಅಭಿಪ್ರಾಯನ ಹೇಳಿದೆ. ನೀವು ಅಮೂಲ್ಯಂಗೆ ಪ್ರಪೋಸ್ ಮಾಡಿರೋದ್ರ ಹಿಂದೆ ಯಾವ ಇಂಟೆನ್ಷನ್ ಇದೆ ನನಗೆ ಗೊತ್ತಿಲ್ಲ. ಅವಳು ತುಂಬಾನೇ ಒಳ್ಳೆ ಹುಡುಗಿ, ಅವ್ರ ಮನೆಯವ್ರು ಕೂಡ ಅಷ್ಟೆ. ನಿಮ್ಗವ್ರಿಗೂ ಸೆಟ್ ಆಗೋದಿಲ್ಲ. ಬಿಟ್ಬಿಡಿ. ಅದ್ಯಾಕೆ ಹಾಗೆ ಹೇಳ್ತಿದ್ದೀರಾ? ಬಿಟ್ಬಿಡಿ ಅಂತ ಹೇಳಿದೆ ತಾನೆ, ಬಿಟ್ಬಿಡಿ. ನಿಶಾಂತ್, ಏನು ಯೋಚನೆ ಮಾಡ್ತಿದ್ದೀರಾ? ಅಪ್ಸೆಟ್ ಆಗಬೇಡಿ. ಐ ಆಮ್ ರಿಯಲಿ ಸಾರಿ. ನೋ ಹಾಗೇನಿಲ್ಲ. ನನ್ನ ಫೀಲಿಂಗ್ಸ್ ನಾನು ಹೇಳಿದೆ, ನಿಮ್ಮ ಫೀಲಿಂಗ್ಸ್ ನೀವು ಹೇಳಿದ್ರಿ. ಇಟ್ಸ್ ಓಕೆ. ಬಾಯ್. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಡಾರ್ಲಿಂಗ್, ಇನ್ನು ಸ್ವಲ್ಪ ದೂರ ಉರುಳಿಬಿಟ್ರೆ ಆಫೀಸ್ ಬಂದ್ಬಿಡುತ್ತೆ. ದೊಡ್ಡ ಮನ್ಸು ಮಾಡ್ತೀಯ ನೋಡು ಚಿನ್ನ. ಕರೆಕ್ಟ್ ಟೈಮ್ಗೆ ಕೈ ಕೊಡ್ತೀಯ, ಓಕೆ. ಆದ್ರೆ ತೀರಾ ಈ ತರ ಪಬ್ಲಿಕ್ ಅಲ್ಲಿ ರೆಸ್ಪೆಕ್ಟ್ ತೆಗೆದು ಚೆನ್ನಾಗಿ ಹೇಳೋಣ. ಪೆಟ್ರೋಲ್ ಹಾಕು ಓನರ್ ಬಗ್ಗೆ ಸ್ವಲ್ಪನಾದ್ರೂ ರೆಸ್ಪೆಕ್ಟ್ ಇರಬೇಕು ಕಂದ. ಎಲ್ಲಿ ಸ್ಟಾರ್ಟ್ ಆಗೋ ನೋಡೋಣ. ನಿಂದು ಯಾವಾಗಲೂ ಇದೇ ಗೋಳಾಗೋಯ್ತು. ಓಹೋ, ಈಗ ಅರ್ಥ ಆಯ್ತು. ನಾನು ಸಾಂಗ್ ಆಡೋವಾಗ ಎಮ್ಮೆ ನಿನಗೆ ಸಾಟಿ ಇಲ್ಲ ಅನ್ನೋದಕ್ಕೆ ಪರ್ಸ್ನಲ್ ಆಗಿ ತಗೊಂಡಿದ್ಯಾ ಅನ್ಸುತ್ತೆ. ಹಣೆ ಬರೋದ್ ಬ್ರಹ್ಮ ಎಲ್ಲನೂ ಚೆನ್ನಾಗಿ ಬರ್ದ. ಆದ್ರೆ ಇದೊಂದು ವಿಚಾರದಲ್ಲಿ ಸ್ವಲ್ಪ ಚಿತ್ಕಾಟ್ ಮಾಡ್ಬಿಟ್ಟಿದ್ದಾನೆ. ಅಳ್ಸಿ ನೀಟಾಗಿ ಬರೆಯೋಣ ಅಂದ್ರೆ ಅದ್ ಯಾವ ಕಂಪ್ನಿ ಎರೇಸರ್ ಬೇಕು ಅಂತನೂ ಗೊತ್ತಿಲ್ಲ. ಹಣೆ ಬರಕ್ಕೆ ಹೊಣೆ ಯಾರು? ತಳ್ಕೊಂಡೇ ಹೋಗ್ಬೇಕು.
ಇಲ್ಲೇನ್ ಮಾಡ್ತಿದ್ಯಾ? ಅದು ಹಾರ್ಟ್ ಬೀಟು, ಸ್ಮೈಲು, ಕಾಂತ. ಸ್ಮೈಲ್, ಹಾರ್ಟ್ ಬೀಟ್, ಕಾಂತ. ಕಾಂತ ಆಲ್ರೆಡಿ ಆಫೀಸಲ್ಲಿದ್ದಾನೆ. ಸೈಕೋಮನ್, ಸುಮ್ಮನೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಬೇಗ ಬಾ. ಹಲೋ ಬೇಬಿ, ರೌಡಿ ಅನ್ನೋ ಪದ ಡಿಲೀಟ್ ಮಾಡೋ ಸ್ಕೀಮಲ್ಲಿ ಇದೆಯಾ ಅನ್ಸುತ್ತೆ. ಸಡನ್ ಆಗಿ ಏನಾಗುತ್ತೆ ನಿನಗೆ? ಕಿಚ್ಚೇನಾದ್ರೂ? ನಾನೇಕೆ ಈಗೀಗ ಬಾಸ್ ಬಗ್ಗೆ ಸ್ವಲ್ಪ ಜಾಸ್ತಿನೇ ಕೇರ್ ಮಾಡ್ತಿದ್ದೀನಿ. ಬಾಸ್ ಎಲ್ಲೋ ಇದ್ದಾರೆ, ಈಗ ಯಾಕೆ ಅನ್ಯಾಯವಾಗಿ ಅವರು ಇವರು ಅನ್ಬೇಕು? ರೌಡಿ ಬೇಬಿಗೆ DJ ಅಂತೆಲ್ಲ ಕರೀತಾನೆ. ನಾನು ಡಬ್ಬ ಜೋಕ? ನಾನು DJ ಅಲ್ಲ, ಅವನು DJ. ಅಲ್ಲ DJ, ದೊಡ್ಡ ಡಬ್ಬ ಜೋಕು. Cool down. All is well. ಅಯ್ಯೋ, ಜಾಸ್ತಿ ಬಡ್ಕೊಳ್ಬೇಡ್ವೆ. ಏನ್ ನಡೀತಿದೆ? ನಾನು ಚೆನ್ನಾಗಿದ್ದೀನಿ ತಾನೆ? ನನ್ಗೇನು ಆಗಿಲ್ಲ ಅಲ್ವಾ? ಒಂದೇ ಒಂದು ಸೆಕೆಂಡಲ್ಲಿ ಭೂಮಿಯಿಂದ ಆಚೆ ಹೋಗಿ ವಾಪಸ್ ಬಂದಂಗಾಯ್ತಲ್ಲ. ಬಜರಂಗಿ, ನೀನೇ ಕಾಪಾಡಬೇಕು. ಅಲ್ಲ, ನೀನು ಕೆಲ್ಸಕ್ಕೆ ಸೇರ್ಬೇಡ ಅಂತ ಹೇಳಿದ್ದೆ ತಾನೆ, ಮತ್ತೆ ಯಾಕೆ ಸೇರ್ಕೊಂಡೆ? ಜಾಬ್ ಆಗಿದೆ ಅಂತ ಕೂಡ ಹೇಳಲಿಲ್ಲ. ಯಾಕೆ ಈ ರೀತಿ ಮಾಡಿದೆ? ಸಾರಿ ಅಮೂಲ್ಯ, ನೀನು ನಿಂಗೆ ಸರಿ ಅನ್ಸಿದ್ದನ್ನ ಮಾಡಿದೆ, ಅದೇ ಥರ ನಾನು ನಂಗೆ ಸರಿ ಅನ್ಸಿದ್ದನ್ನ ಮಾಡಿದೆ ಅಷ್ಟೆ. ಟ್ವೆಂಟಿ ಫಸ್ಟ್ ಸೆಂಚುರಿಲಿ ನಮ್ಮದೇ ಫೇಮಸ್ ಲವ್ ಸ್ಟೋರಿ ಆರ್ತಿಯವ್ರೆ. ಮೇ ಬಿ ನಮ್ಮ ಮಕ್ಕಳು ಕಾಲೇಜ್ಗೆ ಹೋಗೋ ಟೈಮಲ್ಲಿ ನಮ್ಮ ಲವ್ ಸ್ಟೋರಿ ಸಿಲೆಬಸ್ ಆದರೂ ಆಶ್ಚರ್ಯ ಇಲ್ಲ. ನನಗೆ ನಿಮ್ಮ ಮೇಲೆ ಲವ್ ಎಟ್ ಫಸ್ಟ್ ಸೈಟ್ ಆಗಿದ್ದು, ನೀವು ಮೊದಲು ನೋ ಅಂದರು, ಆಮೇಲೆ ಒಪ್ಪಿದ್ದು, ಮನೆಯವ್ರ ಒತ್ತಾಯಕ್ಕೆ ನೀವು ಇನ್ನೊಂದು ಮದುವೆಗೆ ಒಪ್ಪಿ ನಾನು ವಿಷ ಕುಡ್ದಿದ್ದು, ಏನೇನೋ ಕಷ್ಟಗಳು ಬಂದ್ರೂ ಕೊನೆಗೆ ಯಾವ ಕಾರಣಕ್ಕೂ ನಾವು ದೂರ ಆಗದೆ ಒಂದಾಗ್ತಾ ಇದೀವಲ್ಲ, ಇದೇನು ಕಡಿಮೆ ಸರ್ಕಸ್ಸ? ಪಕ್ಕ ಇತಿಹಾಸದ ಅಭೂತಪೂರ್ವ ಪ್ರೇಮ ಕಥೆ ಅಂತ ಒಂದು ಪಾಠ ಬಂದೇ ಬರುತ್ತೆ, ನೋಡ್ತಾರೆ. ಆಗ ನೀವು ನಮ್ಮ ಮಕ್ಕಳಿಗೆ ಮನೇಲೇ ಪಾಠ ಮಾಡೋದಂತೆ. ನೀವು ಮಾಡ್ತೀರಾ ಬಿಡಿ, ಯು ಆರ್ ಸೋ ಕ್ಯೂಟ್ ಅಲ್ವಾ? Jaya, I've done all the PPT work and I'm just waiting for the confirmation from the boss, and I'll send you by tomorrow. Yeah, sure. ಬಾವ, ನಾನೇ ಬಂದಿದ್ದು, ಸುಮ್ಮನೆ ಡೌ ಮಾಡಬೇಡಿ. ನಿಮ್ಮ ಅಣ್ಣ ಏನು ಬಂದಿಲ್ಲ. ನಾನು ಗಾಬರಿ ಬಿದ್ದೆ, ಎಲ್ಲಿ ಅಗ್ರಜ ಬಂದೋ ಅಂತ, ಅದಕ್ಕೆ ಕಾನ್ಫರೆನ್ಸ್ ಕಾಲಲ್ಲಿ ಇರೋ ಥರ ಡವ್ ಮಾಡಿದೆ. ಬಾವ, ನಂಗೆ ಯಾಕೋ ಫುಲ್ ಟೆನ್ಷನ್ ಆಗ್ತಿದೆ. ವಾಟ್? ರೌಡಿ ಬೇಬಿಗೆ ಟೆನ್ಷನ್? ನಿನಗೆ ಟೆನ್ಷನ್ ಕೊಟ್ಟು ಗೊತ್ತೇ ಹೊರತು ಬೇರೆಯವರಿಂದ ತಗೊಂಡ ಅಭ್ಯಾಸ ಇಲ್ಲ.
ಕಾಮಿಡಿ ಮಾಡಬೇಡ. ಅಯ್ಯೋ ಇಲ್ಲ ವಿಕ್ಕಿ ಬಾವ, ಒಂದು ಎಡ್ವರ್ಟ್ ಆಗೋಗಿದೆ, ಅದಕ್ಕೆ ಟೆನ್ಷನು. ಎಡವಟ ಏನು? ನಾನೊಂದು ಹುಡುಗಿ ಹೆಸರಲ್ಲಿ ಕೇಲಿನ ಪಿಶಾಚಿಗೆ ಆಟ ಆಡಿಸ್ತಿದ್ನಲ್ವಾ, ಹೌದು. ಆ ಹುಡುಗಿ ಹೆಸರಲ್ಲಿ ಚಾಟ್ ಮಾಡುವಾಗ ನಿಮ್ಮ ಅಣ್ಣ ಮುಖ ನೋಡಬೇಕು ಅಂತ ರಗಳೆ ಮಾಡಿದ್ದಕ್ಕೆ ನಾನೊಬ್ಬಳು ಫೋಟೋ ಕಳಿಸಿದೆ ಅಂತ ಹೇಳಿರ್ಲಿಲ್ವಾ? ಅಯ್ಯೋ ಅದೆಲ್ಲ ಗೊತ್ತಿರೋ ವಿಚಾರನೇ ಅಲ್ವಾ ರೌಡಿನಾದ್ನಿ. ನಿನಗೆ ಟೆನ್ಷನ್ ಆಗಿರೋದಕ್ಕೂ ಇದಕ್ಕೂ ಅದಕ್ಕೂ ಏನು ಸಂಬಂಧ? ಭಾರಿ ಭಯಂಕರ ಸಂಬಂಧ ಬಾವ. ನಾನು ಯಾವ ಹುಡುಗಿ ಫೋಟೋ ಕಳ್ಸಿದ್ನೋ ಈಗ ಅದೇ ಹುಡುಗಿ ಬಂದು ಇದ್ದೇ ಆಫೀಸಿಗೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ನೋಡಿದ್ರ ನಿಮ್ಗೂ ಟೆನ್ಷನ್ ಆಯ್ತಲ್ವಾ? ಇದು ಟೆನ್ಷನ್ ಆಗೋ ಮ್ಯಾಟ್ರ್ ಅಲ್ಲ ರೌಡಿನಾದ್ನಿ, ಹಾರ್ಟ್ ಬ್ರೇಕಿಂಗ್ ಮ್ಯಾಟ್ರು. ಏನ್ ಮಾಡ್ತೀಯಾ? ನನಗೇನು ಹೊಡಿತಿಲ್ಲ ಅಂತಾನೆ ಇಲ್ಲಿ ಬಂದ್ರೆ ನೀವು ನನ್ನನ್ನೇ ಕೇಳ್ತಿದ್ದೀರಲ್ಲ. ಇಂಥ ಮನೆ ಹಾಳು ಐಡಿಯಾ ಎಲ್ಲ ನಿನಗೆ ಬರೋದಲ್ವಾ ರೌಡಿನಾದ್ನಿ? ಐ ಮೀನ್ ಕೌಂಟರ್ ಐಡಿಯಾಸ್ ಎಲ್ಲ ನೀನು ಚೆನ್ನಾಗಿ ಮಾಡ್ತೀಯಾ ಅಂದೆ. ಅಯ್ಯೋ ಕೌಂಟ್ರೂ ಇಲ್ಲ ಕರ್ಮನೂ ಇಲ್ಲ. ಸುತ್ತ 8 ಜನ ನಿಂತ್ಕೊಂಡು ಎಲ್ರು ನನ್ನ ತಲೆಗೆ ಗಣ್ಣಿಟ್ಟಿದ್ದಾರೆ ಅನ್ಸಿದೆ ವಿಕ್ಕಿ ಬಾವ. ಮತ್ತೇನ್ ಮಾಡ್ತೀಯ ಈಗ? ನನ್ಗಂತೂ ಏನು ಹೊಡಿತಿಲ್ಲ. ನೀವು ಯಾವುದಕ್ಕೂ ಮನೆಗೆ ಹೋಗಿ ಸ್ವಲ್ಪ ವಿಚಾರ ಮಾಡಿ. ಅಲ್ಲ ಅಮೂಲ್ಯ, ಅದು ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ತಲೆ ಹೋಗೋ ಮ್ಯಾಟ್ರು ಬಾಬಾ. ನಮ್ಮಿಬ್ರು ಕಿತಾಪತಿ ಆಚೆ ಬರಬಾರ್ದು ಅಂದೆ ನೀವೇನಾದ್ರೂ ಒಂದು ಐಡಿಯಾ ಹೇಳಬೇಕು.